Hey guys, welcome back to Deepika Ravikumar YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಒನ್ಸ್ ಅಗೈನ್ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ರವಿಕುಮಾರ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದಷ್ಟು ಮೀಶೋದು ಪ್ರಾಡಕ್ಟ್ಸ್ಗಳು ನಾನು ಏನು ತೊಗೊಂಡಿದ್ದೀನಿ ಆ ಮೀಶೋ ಪ್ರಾಡಕ್ಟ್ಸ್ಗಳನ್ನ ತೋರಿಸ್ಬಿಟ್ಟು ಅದ್ರ ರಿವ್ಯೂನ ಹೇಳಲಿಕ್ಕೆ ಅಂತ ಹೇಳಿಬಿಟ್ಟು ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇರೋದು. ಆ್ಯಂಡ್ ತಡ ಮಾಡೋದು ಬೇಡ, ಬನ್ನಿ ಚಿಕ್ಕ ಅಂತ ನಾನು ತಗೊಂಡಿರೋ ಪ್ರಾಡಕ್ಟ್ಸ್ಗಳನ್ನ ತೋರಿಸ್ಬಿಡ್ತೀನಿ. ಆ್ಯಂಡ್ ನೀವು ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನಂದರೆ, ನಾನು ಯಾವುದೇ ಪ್ರಾಡಕ್ಟ್ನ ನಿಮಗೆ ರಿವ್ಯೂನ ಕೊಡ್ತಾ ಇದ್ದೀನಿ ಅಂದರೆ ಅದ್ರದ್ದು ಲಿಂಕ್ಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ್ಯಡ್ ಮಾಡಿರ್ತೀನಿ. ನೀವು ಹೋಗಿ ಚೆಕ್ ಮಾಡಿ, ಬೇಕಂದರೆ ಬೈ ಮಾಡ್ಬೋದು, ಇಲ್ಲಾಂದರೆ ನೋಡಿಬಿಟ್ಟು ಅದ್ರದ್ದು ಬಗ್ಗೆ ತಿಳ್ಕೊಳ್ಬೋದು. ಫಸ್ಟ್ ಒಂದು ಬಂದುಬಿಟ್ಟು ಈ ಬ್ಯೂಟಿ ಬ್ಲೆಂಡರ್. ಇದು ಆ್ಯಕ್ಚುಲಿ ನಮ್ಮ ಗರ್ಲ್ಸ್ಗೆ ಫೇವ್ರೇಟ್ ಅಂತಲೇ ಹೇಳ್ಬಿಡ್ಬೋದು. ಇದ್ರದ್ದು ಬಾಕ್ಸ್ ನೋಡಿ ಎಷ್ಟು ಕ್ಯೂಟಾಗಿ ಮಾಡಿದ್ದಾರೆ ಅಂತ. ಇದರಲ್ಲಿ ಆ್ಯಕ್ಚುಲಿ 8 or 9 ಬ್ಯೂಟಿ ಬ್ಲೆಂಡರ್ಗಳಿರುತ್ತೆ ಇದರೊಳಗಡೆ. ಆ್ಯಕ್ಚುಲಿ ಬಾಕ್ಸೂ ಅಷ್ಟೇ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಇಷ್ಟು ಕಡಿಮೆ ಅಮೌಂಟ್ಗೆ ಇದು ತುಂಬಾ ವರ್ತ್ ಅಂತಲೇ ಹೇಳ್ಬೋದು ಈ ಐಟಮ್. ಆ್ಯಕ್ಚುಲಿ ನಾನು ಈ ಬ್ರೌನ್ ಕಲರ್ದು ಏನಿದೆ ಇದು ಬ್ಲೆಂಡರ್, ಬ್ಯೂಟಿ ಬ್ಲೆಂಡರ್, ಇದನ್ನ ನಾನು ಹತ್ತತ್ರ ಒಂದು ವರ್ಷ ಅಥವಾ 1.5 ಇಯರ್ಸಿಂದನೂ ಯೂಸ್ ಮಾಡ್ತಾ ಬರ್ತಾ ಇದ್ದೀನಿ. ಇದು ಇದರಲ್ಲಿ ಸ್ಕ್ರ್ಯಾಚ್ ಆಗಿದೆ, ಬಟ್ ಇದನ್ನೆಲ್ಲ ನಾನು ಮಾಡಿಲ್ಲ, ನನ್ನ ಮಗ ಮಾಡಿರೋವಂಥದ್ದು. ಒಂದು ಸ್ವಲ್ಪ ಏನೂ ಡ್ಯಾಮೇಜ್ ಆಗಿರಲಿಲ್ಲ. ಈಗ ಅಷ್ಟೇ ನನ್ನ ಮಗ ಈಗ ಒಂದು 1 ಮಂತ್ 2 ಮಂತ್ ಬ್ಯಾಕ್ ಹಿಂದೆ ನನ್ನ ಮಗ ಮಾಡಿರೋವಂಥದ್ದು. ಇದನ್ನ ಸ್ಕ್ರ್ಯಾಚ್ನ ನನ್ನ ಮಗ ಮಾಡಿರೋವಂಥದ್ದು ಆಟ ಆಡ್ಲಿಕ್ಕೆ ಅಂತ ಎತ್ಕೊಂಡ್ಬಿಟ್ಟು. ಅದು ಬಿಟ್ಟರೆ ನಾನು ಅಷ್ಟು ದಿನದಿಂದ ಯೂಸ್ ಮಾಡಿದ್ದೀನಲ್ಲ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಕೂಡ. ಅದು ತುಂಬಾ ಸಾಫ್ಟ್ ಆಗಿದೆ, ಬ್ಲೆಂಡ್ ಆಗೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಇದು ಅಮೌಂಟ್ ಬಂದುಬಿಟ್ಟು 150 ಬಿಲೋ. ನಿಜವಾಗ್ಲೂ ಪ್ರಾಡಕ್ಟು ತುಂಬಾ ಚೆನ್ನಾಗಿದೆ. ಇದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ್ಯಡ್ ಮಾಡಿರ್ತೀನಿ, ನೀವು ಹೋಗಿ ಚೆಕ್ ಮಾಡಿ, ಬೇಕಂದರೆ ಬೈ ಮಾಡಿ. 100 out of 100 ಇದಕ್ಕೆ ನಾನು ಕೊಡುವಂಥದ್ದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಇದು ಬೇಬಿ ಶೂ. ಇದು ಬಂದುಬಿಟ್ಟು ಕಂಪ್ನಿ ನೇಮ್ ಇರುತ್ತೆ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ಬೇಬಿದು ಶೂ. ಇದು ಹಾಕ್ಬೋದು ನೋಡಿ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ತುಂಬಾ ಸ್ಟೈಲಿಶ್ ಆಗಿ, ತುಂಬಾ ಯೂನಿಕ್ ಆಗಿ ಕಾಣುತ್ತೆ ಬೇಬಿ ಹಾಕ್ಕೊಂಡಾಗ. ಅದು ವಾಕ್ ಮಾಡ್ತಾ ಬರ್ತಾ ಇದ್ರೆ ಇಲ್ಲಿ ಬ್ಯಾಕ್ ಸೈಡಲ್ಲಿ ಏನು ಕೊಟ್ಟಿದ್ದಾರೆ, ಇದು ಇಲ್ಲಿಂದ ಲೈಟ್ ಬರುತ್ತೆ. ಆ್ಯಕ್ಚುಲಿ ಇದ್ರದ್ದು ಈಗ ಹಿಂಗೆ ಮಾಡಿ ತೋರಿಸಿದ್ರೆ ಲೈಟ್ ಬರ್ತಾ ಇಲ್ಲ, ನಾನು ಆಲ್ರೆಡಿ ಮಾಡಿ ನೋಡಿದೆ. ಆ್ಯಂಡ್ ಕಲರ್ ವೈಸ್ ಅಷ್ಟೇ ತುಂಬಾ ಚೆನ್ನಾಗಿದೆ. ವೈಟ್ ಆಲ್ಮೋಸ್ಟ್ ಎಲ್ಲ ಔಟ್ಫಿಟ್ಗೂ ಸೂಟ್ ಆಗುತ್ತೆ ವೈಟ್ ಶೂಸು. ಆ್ಯಂಡ್ ಬೇಬಿ ಹಾಕೊಂಡಾಗ್ಲೂ ಅಷ್ಟೇ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಆ್ಯಂಡ್ ಒಳಗಡೆನೂ ಅಷ್ಟೇ ತುಂಬ ಸ್ಮೂತಾಗಿ ಎಲ್ಲ ಬೇಬಿಗೋಸ್ಕರ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇದ್ರದ್ದು ಅಮೌಂಟ್ ಬಂದುಬಿಟ್ಟು 300 and something ಇದೆ, 330 ಏನೋ ಸಮಥಿಂಗ್ ಇದೆ ಅಷ್ಟೇ. ಬಟ್ ಅಮೌಂಟ್ಗೆ ಇದು ವರ್ತ್ ಅಂತಲೇ ಹೇಳ್ಬೋದು. ಕ್ವಾಲಿಟಿ ಅಂತೂ ಅಷ್ಟೇ ಚೆನ್ನಾಗಿದೆ. ಆ್ಯಂಡ್ ಹಾಕೊಂಡಾಗ್ಲೂ ಅಷ್ಟೇ ನಾನು ಹಾಗೆಂದ ಹೇಳ್ತಿರೋಗೆ ತುಂಬಾ ಸ್ಟೈಲಿಶಾಗಿ ಕಾಣುತ್ತೆ. ನೀವು ಹೋಗಿ ಬೇಕಂದರೆ ಬೈ ಮಾಡ್ಬೋದು. ಸೈಜ್ಗೆ ತಕ್ಕನಾಗಿ ಪ್ರೈಸಸ್ ಇರುತ್ತೆ. ನೀವು ಕಡಿಮೆ ಏಜ್ದು ಬೇಬಿದು ತೊಗೊಳ್ತೀರಾ ಅಂದರೆ ಸ್ವಲ್ಪ ಕಡಿಮೆ ಆಗುತ್ತೆ. ಸ್ವಲ್ಪ ಅಂದರೆ ಒಂದು 10-20 ಆ ಥರ ಹೆಚ್ಚು ಕಮ್ಮಿ ಇರುತ್ತೆ, ತುಂಬ ಏನೂ ಇರಲ್ಲ. ನಾನು ತಗೊಂಡಿದ್ದು 3 to 4 ಇಯರ್ಸ್ದು. ಯಾಕಂದರೆ ಮುಂದೆ ಫ್ಯೂಚರ್ಗೂ ಯೂಸ್ ಆಗಲಿ, ಅಂದರೆ ಈಗ ಹಾಕ್ಕೊಂಡು ಬಿಸಾಕ್ಬಿಡ್ಬಾರ್ದಲ್ಲ, ನೆಕ್ಸ್ಟ್ಗೂ ಹಾಕಬೇಕು ಅಲ್ವಾ, ಅದಕ್ಕೋಸ್ಕರ ಅಂತೇಳ್ಬಿಟ್ಟು ನಾನು ನನಗೆ 2 ಇಯರ್ಸ್ ಇದ್ರೂ ಕೂಡ 3 to 4 ಇಯರ್ಸ್ ತೊಗೊಂಡಿದ್ದೆ. ಬಟ್ ತುಂಬ ಏನು ಲೂಸ್ ಇಲ್ಲ, ಕಂಫರ್ಟಬಲಾಗಿ ನಡೀತಿದ್ದಾನೆ. ಸ್ವಲ್ಪ ಅಷ್ಟೇ ಲೂಸ್ ಇದೆ, ನಡಿಲಿಕ್ಕೆ ಕಷ್ಟ ಆಗೋಷ್ಟೇ ಲೂಸ್ ಇಲ್ಲ. ಆ್ಯಂಡ್ ಇದಕ್ಕೂ ಅಷ್ಟೇ 100 out of 100 ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಒಂದು ಪ್ರಾಡಕ್ಟ್ ಬಂದುಬಿಟ್ಟು ಆ್ಯಕ್ಚುಲಿ ಈಗ ಟ್ರೆಂಡಿಂಗಲ್ಲಿರೋ ವಾಚ್, Gen 9 ವಾಚ್. ಫಾಸಿಲ್ದು, ಇದು ಫಾಸಿಲ್ ಕಂಪ್ನಿದು ಫಾಸಿಲ್ Gen 9 ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇದೆಲ್ಲ ಸ್ಟೋನು, ಕ್ವಾಲಿಟಿ ವೈಸ್ ಆಲ್ಸೋ ಅಷ್ಟೇ ತುಂಬಾ ಚೆನ್ನಾಗಿದೆ. ಅಡ್ಜಸ್ಟಬಲ್ ಇದೆ, ಇದಕ್ಕೆ ಹಾಕೊಂಡಾಗ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ.
ನೋಡ್ತಾ ಇದ್ದೀರಲ್ವ ಎಷ್ಟು ಸ್ಟೈಲಿಶ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸ್ಟೈಲಿಶ್ ಆಗಿರೋದಕ್ಕಿಂತ ಈಗಂತೂ ಇದು ತುಂಬಾ ಟ್ರೆಂಡಿಂಗ್ ಅಂದರೆ ಟ್ರೆಂಡಿಂಗ್ನಲ್ಲಿರುವಂಥ ವಾಚ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಕ್ವಾಲಿಟಿ ವೈಸ್ ಆಲ್ಸೋ ಅಷ್ಟೇ ತುಂಬಾ ಚೆನ್ನಾಗಿದೆ. ಬಟ್ ಇದಕ್ಕೆ ನಾನು ಚಾರ್ಜ್ ಮಾಡಿಲ್ಲ, ಚಾರ್ಜರ್ ಕೂಡ ಕೊಟ್ಟಿದ್ದಾರೆ. ಚಾರ್ಜರ್ ಎಲ್ಲೋ ಎತ್ತಿಟ್ಬಿಟ್ಟಿದ್ದೀನಿ, ಸೊ ಅದು ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಜಸ್ಟ್ ವಾಚ್ ಅಷ್ಟೇ ತೋರಿಸ್ತಾ ಇದ್ದೀನಿ. ಚಾರ್ಜರ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಬ್ಯಾಕ್ ಸೈಡಲ್ಲಿ ನಾವು ಇಲ್ಲಿ ಬಾಟಮಲ್ಲಿದೆ, ಇಲ್ಲಿ ನಾವು ಚಾರ್ಜ್ಗೆ ಹಾಕಬೇಕಾಗುತ್ತೆ, ಚಾರ್ಜ್ ಮಾಡಬೇಕಾಗುತ್ತೆ. ಆಗ ಏನು ಸ್ಮಾರ್ಟ್ ವಾಚ್ಗಳಲ್ಲಿ ಏನೇನು ಸೆಟ್ಟಿಂಗ್ಸ್ ಇದೆ ಪ್ರತಿಯೊಂದು ಸೆಟ್ಟಿಂಗ್ಸು ಕೂಡ ಇದರಲ್ಲೇ ಇದೆ. ಇದು ಕೂಡ ಸ್ಮಾರ್ಟ್ ವಾಚೇನೆ, ಪ್ರತಿಯೊಂದು ಸೆಟ್ಟಿಂಗ್ಸ್ ಕೂಡ ಇದೆ. ಕಾಲಿಂಗಿಂದ ಹಿಡಿದು ಬ್ಲೂಟೂತ್ ಕನೆಕ್ಷನ್ ಇಂದ ಹಿಡಿದು ಪ್ರತಿಯೊಂದೂ ಇದರಲ್ಲೇ ಇದೆ. ಮ್ಯೂಸಿಕ್ಕು, ವಾಟ್ಸಪ್ಪು ಪ್ರತಿಯೊಂದೂ ಇದೆ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ. ನಾನು ತಗೊಂಡು ಹತ್ತತ್ರ 1 ಇಯರ್ ಹತ್ರ ಆಗೋಯ್ತು, ಇಲ್ಲ ಜಾಸ್ತಿನೇ ಆಗೋಯ್ತು ಅಂದ್ಕೊಳ್ತೀನಿ. ತುಂಬ ದಿನ ಆಗಿದೆ, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ. ಆ್ಯಂಡ್ ಇದ್ರದ್ದು ಪ್ರೈಸ್ ಬಂದುಬಿಟ್ಟು 1400 ಸಮಥಿಂಗ್ ಇದೆ. ಇಷ್ಟು ಕಡಿಮೆ ಬೆಲೆಗೆ ಇಷ್ಟು ಬ್ಯೂಟಿಫುಲ್ ಆಗಿರೋ ವಾಚ್ ಸಿಗುತ್ತೆ ಅಂದರೆ ಇದು ನಂಬಕ್ಕೆ ಆಗಲ್ಲ, ಬಟ್ ಸಿಗುತ್ತೆ. ತುಂಬಾ ಚೆನ್ನಾಗಿದೆ. ನೀವೇ ನೋಡಿರ್ಬೋದು, ನಾನು ತುಂಬ ವಿಡಿಯೋಗಳಲ್ಲಿ ಈ ವಾಚ್ನ ನಾನು ಹಾಕಿ ತೋರಿಸಿದ್ದೀನಿ. ಆ್ಯಂಡ್ ಇದಕ್ಕೆ 1 ಇಯರ್ ವ್ಯಾರಂಟಿ ಕೂಡ ಇರುತ್ತೆ. ಆ್ಯಂಡ್ ಇದರಲ್ಲೇ ಸ್ವಲ್ಪ ಹೆಚ್ಚು ಕಮ್ಮಿ ಬೇರೆ ಬೇರೆ ಕಂಪ್ನಿದೂ ಇದೆ. ಬಟ್ ಇದು Gen 9 ಇಸ್ ಸೋ ಗುಡ್ ಅಂತಲೇ ಹೇಳ್ಬೋದು. ಕಂಪ್ನಿನೇ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಕಂಪ್ನಿಲಿ ಯಾವುದೇ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ರು ನೀವು ತುಂಬಾ ಚೆನ್ನಾಗಿರುತ್ತೆ ಅದು. ಆ್ಯಂಡ್ ಈಗೆಲ್ಲ ನೋಡಿದ್ದೀರಾ ಈ ವಾಚದ ಬೆಲೆನ. ಸ್ವಲ್ಪ ಜನ ಇನ್ಸ್ಟಾಗ್ರಾಮ್ಸಲ್ಲೆಲ್ಲ ಹಾಕ್ತಾ ಇರ್ತಾರೆ 24K ಕೊಟ್ಟು ತೊಗೊಂಡೆ, 25K ಕೊಟ್ಟು ತೊಗೊಂಡೆ ಅಂತ. ಅದನ್ನು ಜೊತೆಲಿ ಇಟ್ಟರೆ ಅದಕ್ಕೂ ಯಾವುದೇ ಥರ ವ್ಯತ್ಯಾಸ ಇರಲ್ಲ ನೋಡಲಿಕ್ಕೆ. ಒಳಗಡೆ ಸಿಸ್ಟಮ್ದು ಏನಿರುತ್ತೋ ಅದೆಲ್ಲ ನನಗಷ್ಟು ಗೊತ್ತಿಲ್ಲ, ರಿಯೇಷನ್ಸ್ ಇರಲ್ಲ. ಸೊ ಅಷ್ಟೊಂದು ಕೊಟ್ಟು ಬೈ ಮಾಡೋದಕ್ಕಿಂತ 1500 ಒಳಗಡೆ ಇದನ್ನು ತಗೊಂಡ್ರೆ ತುಂಬಾ ಒಳ್ಳೆಯದು, ಮನಿ ಕೂಡ ಸೇವ್ ಆಗುತ್ತೆ. ವಿಡಿಯೋ ಎಂಟು ತನಕ ಇರಲಿ, ಬಿಚ್ಚಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೆ ಕೈಗೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಫೇಸ್ ಐಸ್ ರೋಲ್. ಮನೆಯಲ್ಲೇ ಒಂದು ಫೇಸ್ಗೆ ಒಂದು ಮದ್ದು ಅಂತಲೇ ಹೇಳ್ಬೋದು ಈಗಂತೂ. ಈಗ ಇದಕ್ಕೆ ವಾಟರ್ನ ಫಿಲ್ ಮಾಡೋದು ಹೇಗೆ ಅಂತ ನೋಡೋದಾದರೆ, ಇಲ್ಲಿ ಒಂದು ಚಿಕ್ಕದಾಗಿ ಹೋಲ್ ಇರುತ್ತೆ, ಕ್ಯಾಪ್ನ ತೆಗೆದ್ರೆ ಒಂದು ಚಿಕ್ಕ ಹೋಲ್ ಇರುತ್ತೆ. ಇಲ್ಲಿ ನಾವು ವಾಟರ್ನ ಫಿಲ್ ಮಾಡಬೇಕು. ನೀವು ಯಾವುದನ್ನ ಫೇಸ್ಗೆ ಹಾಕಬೇಕು ಅಂತ ಇದ್ದೀರಾ ಅದನ್ನು ಇದರೊಳಗಡೆ ಹಾಕಿಬಿಟ್ಟು ಫಿಲ್ ಮಾಡಿಬಿಟ್ಟು ಇದನ್ನ ಒಂದು 2 ಇಂದ 3 ಅವರ್ಸ್ ಫ್ರೀಝರಲ್ಲಿ ಇಟ್ಬಿಟ್ರೆ ತುಂಬಾ ಚೆನ್ನಾಗಿ ಐಸು ಇದಾಗುತ್ತೆ. ಈ ಥರ ಓಪನ್ ಮಾಡಿಬಿಟ್ಟು ನೀವೇ ನೋಡಿದ್ದೀರಲ್ಲ, ರೋಲ್ ಮಾಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಇದನ್ನ ನಾವು ಮಾಡೋದ್ರಿಂದ ನಮ್ಮ ರಿಂಕಲ್ಸ್ ಏನಿದೆ ಅದು ರೆಡ್ಯೂಸ್ ಆಗುತ್ತೆ. ಮನೆಯಲ್ಲೇ ಮಾಡ್ಕೊಳ್ಳೋಂತಹ ಫೇಶಿಯಲ್ ಇದು ಒಂದು. ಆ್ಯಂಡ್ ಇದು ಬಂದುಬಿಟ್ಟು 103 ರೂಪೀಸ್ ಏನೋ ಇದೆ, 103 ಏನೋ ಇದೆ. ಇದು ಕಾಂಬೋನಲ್ಲಿ ಸಿಗುತ್ತೆ ನಿಮಗೆ. ಆ್ಯಕ್ಚುಲಿ ನಾನು ಒಂದನ್ನು ಇಲ್ಲಿ ಇಟ್ಟಿದ್ದೀನಿ, ಇನ್ನೊಂದು ಬಂದುಬಿಟ್ಟು ಪರ್ಪಲ್ ಕಲರಲ್ಲಿದೆ. ಇದು ಒಂದು ಇಲ್ಲಿ ಇಟ್ಟಿದ್ದೀನಿ, ಇನ್ನೊಂದು ಬಂದುಬಿಟ್ಟು ಅಮ್ಮನ ಮನೇಲಿ ಇಟ್ಟಿದ್ದೀನಿ. ಇದು ಹುಡುಗಿರಿಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಈಗಂತೂ ತುಂಬಾ ಚೆನ್ನಾಗಿ ವೀಕ್ಲಿ ವೈಸ್ ಯೂಸ್ ಮಾಡಿದ್ರೆ ಸಾಕು, ಗೋ ಫಾರ್ ಇಟ್, ತುಂಬಾ ವರ್ತ್. ಆ್ಯಂಡ್ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಇರ್ಬೋದು. ಇದು ಬಂದುಬಿಟ್ಟು ಏನಂತ ನಿಮ್ಗೆ ನೋಡಿದ್ರೆ ಗೊತ್ತಾಗಿರಲ್ಲ ಅಂತ ಅಂದ್ಕೊಳ್ತೀನಿ. ಇದನ್ನ ಯೂಸ್ ಮಾಡಿರೋರಿಗೆ ಗೊತ್ತಾಗುತ್ತೆ ಇದು ನೋಡಿದ ತಕ್ಷಣ ಏನಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಇದು ನಮ್ಮದು ಡೀಪ್ ಏನಿದೆ, ಡೀಪ್ನ ಕವರ್ ಮಾಡೋವಂಥ ಸ್ಟಿಕ್ಕರ್ ಅಂತಲೇ ಹೇಳ್ಬೋದು. ಇದು ಆ್ಯಕ್ಚುಲಿ ಹುಡುಗಿರಿಗೆ ತುಂಬಾ ಬೇಕಾಗಿರೋವಂಥ ಪ್ರಾಡಕ್ಟ್ ಆ್ಯಂಡ್ ತುಂಬಾ ಯೂಸ್ಫುಲ್ ಆಗೋ ಪ್ರಾಡಕ್ಟ್ ಕೂಡ. ಈ ಥರನೂ ಪ್ರಾಡಕ್ಟ್ಸ್ನ ಮಾಡ್ಬೋದು ಅಂತ ನನಗೂ ಗೊತ್ತಿರಲಿಲ್ಲ, ಬಟ್ ನಾನು ನೋಡಿ ಇದನ್ನು ಪರ್ಚೇಸ್ ಮಾಡಿ ನನಗೂ ತುಂಬಾ ಯೂಸ್ಫುಲ್ ಆಗಿದೆ. ಇದು ಫ್ಯಾನ್ಸಿ ಡ್ರೆಸ್ನೆಲ್ಲ ಹಾಕೊಬಿಟ್ರೆ ಈಗಂತೂ ಡೀಪ್ ತುಂಬಾ ಕೊಟ್ಬಿಟ್ಟಿರ್ತಾರೆ, ಕೆಳಗಡೆ ತನಕೆಲ್ಲ ಡೀಪ್ನ ಕೊಟ್ಬಿಟ್ಟಿರ್ತಾರೆ. ಬಟ್ ಅವ್ರಿಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಬಗ್ಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ. ಹುಡುಗಿರಿಗೆ ಮೇಯ್ನ್ ಪ್ರಾಬ್ಲಮ್ಮೇ ಅದು, ಡ್ರೆಸ್ಸಲ್ಲಿ ಡೀಪ್ ಕೊಟ್ಬಿಡೋವಂಥದ್ದು ಅಥವಾ ಶೋಲ್ಡರ್ ಹತ್ರ ಡೀಪ್ ಕೊಟ್ಬಿಡೋವಂಥದ್ದು. ಆ ಥರ ಪ್ರಾಬ್ಲಮ್ಸ್ಗೆ ಇದೊಂದು ಬೆಸ್ಟ್ ಅಂತಲೇ ಹೇಳ್ಬೋದು, ಬೆಸ್ಟ್ ಪ್ರಾಡಕ್ಟ್. ಈ ಥರನೂ ಪ್ರಾಡಕ್ಟ್ಸ್ನೆಲ್ಲ ಮಾಡ್ಬೋದು ಅಂದರೆ ನಿಜವಾಗ್ಲೂ ನಂಬಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು ನೋಡ್ತಾ ಇರ್ಬೋದು ನೀವು ಎಷ್ಟು ಚಿಕ್ಕದಾಗಿದೆ ಸ್ಟಿಕ್ಕರ್ಸ್ ಅಂತ ಹೇಳ್ಬಿಟ್ಟು. ಈ ಸ್ಟಿಕ್ಕರ್ನ ನಾವು ಈ ಥರ ಕೀಳಬೇಕಾಗುತ್ತೆ, ಕಿತ್ಬಿಟ್ಟು ಈ ಕಡೆ ಒಂದು ಸ್ಟಿಕ್ಕರ್ ಕೊಟ್ಟಿರ್ತಾರೆ, ಸುಮ್ಮನೆ ವೇಸ್ಟ್ ಏನಕ್ಕೆ ಹಿಂಗೆ ಇಟ್ಟಿರ್ತೀನಿ. ಆ್ಯಂಡ್ ಈ ಕಡೆ ಮೇಲ್ಗಡೆನೂ ಕೂಡ ಒಂದು ಇದು ಕೊಟ್ಟಿರ್ತಾರೆ, ಅದನ್ನು ನಾವು ಕಿತ್ಬಿಟ್ಟು ಎಲ್ಲ ಹಾಕ್ಕೊಳ್ಬೇಕು. ಈಗ ಎಕ್ಸಾಂಪಲ್ ಇಲ್ಲಿ ಹಾಕ್ಕೊಳ್ಬೇಕು ಅಂದರೆ ಅದನ್ನ ಕಿತ್ಬಿಟ್ಟು ಇಲ್ಲಿ ಹಾಕ್ಬಿಟ್ಟು ಬಟ್ಟೆನ ಅದ್ರ ಮೇಲೆ ಹಿಂಗೆ ಹಾಕಿದ್ರೆ ಸಾಕು, ಟೈಟಾಗಿ ಕೂರುತ್ತೆ, ಯಾವುದೇ ಕಾರಣಕ್ಕೂ ಅದು ಓಪನ್ ಆಗೋದಿಲ್ಲ. ಆ್ಯಂಡ್ ತುಂಬಾ ಯೂಸ್ಫುಲ್ ಆಗುತ್ತೆ. ನಾವು ಇಲ್ಲಿಗಾದರೂ ಯೂಸ್ ಮಾಡ್ಬೋದು ಅಥವಾ ಇಲ್ಲಿಗೆ ಶೋಲ್ಡರ್ ಹತ್ರ ಬೇಕಾದ್ರೂ ಯೂಸ್ ಮಾಡ್ಬೋದು. ಇದು ಪ್ರೈಸ್ ಬಂದುಬಿಟ್ಟು ಜಸ್ಟ್ 100 ರೂಪೀಸ್. ಎಷ್ಟು ಪೀಸ್ ಇರುತ್ತೆ ಅಂದರೆ 60 or 70 ಪೀಸಸ್ ಇರುತ್ತೆ, ತುಂಬಾ ಇರುತ್ತೆ ನೋಡಿ. ಇಷ್ಟೆಲ್ಲ ಇದೆ. ನಾನು ಆ್ಯಕ್ಚುಲಿ ಈಗಾಗಲೇ ಸುಮಾರು ಯೂಸ್ ಮಾಡಿದ್ದೀನಿ, ಬಟ್ ಇನ್ನೂ ಇಷ್ಟೊಂದಿದೆ.
ಟಿ ಶರ್ಟ್ಸ್ಗಳು ಕೆಲವರಿಗೆ ಲೂಸ್ ಇರುತ್ತೆ, ಅಂಥವ್ರು ಕೂಡ ಯೂಸ್ ಮಾಡ್ಬೋದು. ಡ್ರೆಸ್ ಇರುತ್ತೆ, ಬ್ಲೌಸ್ ಡೀಪ್ ಜಾಸ್ತಿ ಇರುತ್ತೆ, ಇದೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದ್ರದ್ದು ಲಿಂಕ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೇ ಹಾಕಿರ್ತೀನಿ, ಹೋಗಿ ನೀವು ಚೆಕ್ ಮಾಡಿ ಬೈ ಮಾಡ್ಬೋದು. ರಿವ್ಯೂಸ್ ಕೂಡ ನೋಡ್ಬೋದು ನೀವು, ಅಲ್ಲೇ ಗೊತ್ತಾಗ್ಬಿಡುತ್ತೆ. ಅನದರ್ ಒನ್ ಪ್ರಾಡಕ್ಟ್ ಇಸ್ ಇದೇನಂತ ಗೊತ್ತಾಗ್ತಿಲ್ವಾ? ಒಂದು ಸೆಕೆಂಡ್ ತೆಗೆದ್ಬಿಟ್ಟು ತೋರಿಸ್ಬಿಡ್ತೀನಿ. ಈಗ ಗೊತ್ತಾಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇದೇನು ಪ್ರಾಡಕ್ಟ್ ಅಂತ ಹೇಳಿಬಿಟ್ಟು. ಇದು ಬಂದುಬಿಟ್ಟು ನಾವು ಯಾವುದಾದ್ರೂ ಜ್ಯುವೆಲ್ಸ್ನ ತಗೊಂಡು ಅದ್ರದ್ದು ಏನಾದರೂ ಬ್ಯಾಕ್ ಸೈಡ್ ಕಟ್ ಆಗಿಬಿಟ್ಟಿದ್ರೆ, ಅಥವಾ ಅದಕ್ಕೆ ಏನಾದರೂ ಚೈನ್ ಹಾಕಿ ಅದು ಚೈನ್ ಕಪ್ ಆಗಿಬಿಟ್ಟಿದ್ರೆ, ಈ ಥರ ನಮಗೇನಾದರೂ ಒಂದು ಬೇಕು, ದಾರ ಟೈಪ್ ಲೇಸ್ ಟೈಪಲ್ಲಿ ಬೇಕು ಅಂತ ಇದ್ದರೆ ಇದೊಂದು ಗುಡ್ ಪ್ರಾಡಕ್ಟ್. ನಾನು ಅಷ್ಟೇ ಒಂದು ಜ್ಯುವೆಲ್ನ ತಗೊಂಡಿದ್ದೆ, ಅದು ಕಟ್ ಆಗಿಬಿಡ್ತು, ಹಿಂದೆ ಬ್ಯಾಕ್ ಸೈಡ್ ಕಟ್ ಆಗಿಬಿಡ್ತು. ಏನು ಮಾಡೋದು, ಅದು ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು ಜ್ಯುವೆಲ್ರಿ. ಏನು ಮಾಡೋದು, ವೇಸ್ಟ್ ಆಗೋಯ್ತಲ್ಲ ಅಂತ ಇದು ಮಾಡೋ ಟೈಮಲ್ಲಿ ನಾನು ಸ್ಕ್ರಾಲ್ ಮಾಡಬೇಕಾದ್ರೆ ಮೀಶೋಲ್ಲಿ ಸಿಕ್ಕಿದೆ ಇದೊಂದು ಪ್ರಾಡಕ್ಟು. ಆ್ಯಕ್ಚುಲಿ ಇದು ತುಂಬಾ ಚೆನ್ನಾಗಿದೆ. ಇದು 6 ಪೀಸಲ್ಲಿ ಸಿಗುತ್ತೆ ನಮಗೆ. ಇದು 6 ಪೀಸ್ಗೆ ಬಂದುಬಿಟ್ಟು ಜಸ್ಟ್ ನಮಗೆ 100 ಸಮಥಿಂಗು 200 ಸಮಥಿಂಗು ಇದೆ ಅಷ್ಟೇ. ಬಟ್ ನಾವು ಸಾವಿರಾರು ಗಟ್ಟಲೆ ಜ್ಯುವೆಲ್ರಿನ ಕೊಟ್ಬಿಟ್ಟು ತೊಗೊಂಡ್ಬಿಟ್ಟು ಅದೊಂದು ಬ್ಯಾಕ್ ಸೈಡ್ ಕಟ್ಟಾಯಿತು ಅಂದ ತಕ್ಷಣ ವೇಸ್ಟ್ ಆಗೋಕ್ಕಿಂತ ಈ 150-200 ಲಾಸ್ ಆಗೋದೇನು ಇದಿಲ್ಲ. ಇದನ್ನು ಕೊಟ್ಟು ತೊಗೊಂಡು ಮತ್ತೆ ಅದನ್ನು ರೀಯೂಸ್ ಮಾಡ್ಬೋದಲ್ಲ, ಅದಕ್ಕಿಂತ ಖುಷಿ ಇನ್ನೊಂದೇನಿದೆ. ಅದನ್ನು ಬಿಟ್ಟರೆ ನಾವೇನಾದ್ರು ಚೈನ್ ತೊಗೊಂಡು ಚೈನ್ ಬ್ಯಾಕ್ ಸೈಡ್ ಚೈನ್ ಹಾಕಿ ಜ್ಯುವೆಲ್ಸ್ಗೆ ಅದೇನಾದರೂ ಬ್ಲ್ಯಾಕ್ ಆಗಿದ್ರೆ ಅದನ್ನು ತೆಗೆದು ಇದನ್ನು ಹಾಕ್ಬೋದು. ಇದಕ್ಕೆ ಅಟ್ಯಾಚ್ ಮಾಡೋಕ್ಕೆ ಒಂದು ಕೊಟ್ಟಿದ್ದಾರೆ. ಆಗಲೇ 2-3 ಯೂಸ್ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ಇಷ್ಟು ಉಳಿದಿತ್ತು, ಇದನ್ನು ವಿಡಿಯೋಗೆ ತೋರಿಸ್ಲಿಕ್ಕೆ ಇದು ಮಾಡಿದ್ದೀನಿ. ಆ್ಯಂಡ್ ನಿಮಗೆ ಏನಕ್ಕೆ ಇದನ್ನ ಯೂಸ್ ಮಾಡ್ತಾರೆ ಅಂತ ಇನ್ನೂ ಗೊತ್ತಾಗಲಿಲ್ಲ ಅಂತ ಹೇಳೋದಾದರೆ ಇಲ್ಲೇ ನೋಡ್ತಾ ಇರ್ಬೋದು ನೀವು. ಫಾರ್ ಎಕ್ಸಾಂಪಲ್ ಇದೊಂದು ಜ್ಯುವೆಲ್ ತೊಗೊಂಡಿದ್ದೀನಿ ನಾನು. ಈ ಜ್ಯುವೆಲಲ್ಲಿ ನೋಡ್ತಾ ಇರ್ಬೋದು, ಇದು ಚೈನ್ ಕೊಟ್ಟಿದ್ದಾರೆ, ಬಟ್ ಇದು ಬ್ಲ್ಯಾಕ್ ಆಗಿಲ್ಲ. ಒಂದೊಂದು ಚೈನ್ ಇದು ಬ್ಲ್ಯಾಕ್ ಆಗಿಬಿಡುತ್ತೆ. ಆಗ ನೀವು ಏನು ಮಾಡ್ಬೋದು ಅಂತ ಅಂದರೆ ಈ ಪ್ರಾಡಕ್ಟ್ನ ತೊಗೊಂಡು ಇದಕ್ಕೆ ಜಾಯಿಂಟ್ ಮಾಡ್ಬೋದು. ತೋರಿಸ್ತೀನಿ ರೀ. ಇದನ್ನು ಕಟ್ ಮಾಡಿ ಹಾಕ್ಬಿಟ್ಟು, ನೀವು ಬೇಡ ಅಂದರೆ ಇದು ಕಟ್ ಮಾಡಿ ಹಾಕ್ಬಿಟ್ಟು ಆ ಜಾಗಕ್ಕೆ ಇದನ್ನ ಹಾಕ್ಬೋದು. ನೋಡ್ತಾ ಇದ್ದೀರಲ್ವ, ಈಗ ಜಾಯಿಂಟ್ ಮಾಡಿದ್ದೀನಿ ನಾನು. ಈ ಕಡೆನೂ ಹಾಕ್ಬಿಡ್ತೀನಿ ತಡೀರಿ. ಈಗ ಹಾಕಿದ್ದೀನಿ ನೋಡಿ. ಇದು ನಾನು ತೆಗ್ದಿಲ್ಲ, ಹಾಗೆ ಸಿಂಪಲಾಗಿ ನಿಮ್ಗೆ ತೋರಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ಈಗ ನೋಡಿ, ಇದು ಈ ಥರ ಆಯಿತು. ಈಗ ಇದು ನೀವು ಬೇಡ ಅಂದರೆ ಕಟ್ ಮಾಡಿಬಿಟ್ಟು ಹಾಕ್ಬಿಡ್ಬೋದು. ಬೇಡ ಅಂದರೆ ಬಿಚ್ಚಲಿಕ್ಕೂ ಕೂಡ ಆಗುತ್ತೆ, ಮತ್ತೆ ರಿಟರ್ನ್ ಬಿಚ್ಬೋದು. ಸೊ ನಾವು ಬೇಕು ಅಂದಾಗ ಹಾಕ್ಕೊಂಡು ಬೇಡ ಅಂದಾಗ ತೆಗೆದುಬಿಡ್ಬೋದು. ತುಂಬಾ ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡಿ ಬೈ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಒಂದು ಪ್ರಾಡಕ್ಟ್ ಬಂದುಬಿಟ್ಟು ಆಯಿಲ್ ಬಾಟಲ್ ಬಾಕ್ಸಲ್ಲಿ. ಇದನ್ನು ನಾನು ಈಗಾಗಲೇ ಶಾರ್ಟ್ ವಿಡಿಯೋನಲ್ಲಿ ಹಾಕಿ ಒಂದು ತೋರಿಸಿದ್ದೀನಿ. ಬಟ್ ಇದನ್ನು ಇನ್ನೂ ಸ್ವಲ್ಪ ಡೀಟೇಲಾಗಿ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸ್ತಾ ಇರೋದು. ಕಾಂಬೋನಲ್ಲಿ ಸಿಗುತ್ತೆ. ಇದು ಕಾಂಬೋಗೆ 200 ಆರ್ 250 ಸಮಥಿಂಗ್ 300 ಸಮಥಿಂಗ್ ಇರ್ಬೋದೇನೋ ಅಷ್ಟೇ. ತುಂಬಾ ವರ್ತ್ ಅಂತಲೇ ಹೇಳ್ಬೋದು. ಆ್ಯಂಡ್ ಅಮೌಂಟು ಒಂದೊಂದು ಟೈಮ್ ನಾವು ಅಮೌಂಟನ್ನ ನೋಡೋದಕ್ಕಿಂತ ಕ್ವಾಲಿಟಿನ ನೋಡಬೇಕಾಗುತ್ತೆ ಪ್ರಾಡಕ್ಟ್ದು. ಆ್ಯಂಡ್ ಇದೂ ಕೂಡ ಅಷ್ಟೇ, ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಕ್ವಾಲಿಟಿ. ಟೈಟಾಗಿ ಹಾಕ್ಬಿಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಇದು 1 ಲೀಟರ್ ಆಯಿಲ್ ಏನಿದೆ ಅದು ಫುಲ್ ಇದಕ್ಕೆ ಹಿಡಿಯುತ್ತೆ. ಇದಕ್ಕೆ ಲೀಕೇಜ್ ಪ್ರೂಫ್ ಕೂಡ ಇದೆ. ಇದು ಯಾವುದೇ ಥರ ಲೀಕ್ ಕೂಡ ಆಗೋದಿಲ್ಲ. ಇದಕ್ಕೆ ಇಲ್ಲಿ ಪ್ಲಾಸ್ಟಿಕ್ ಆರ್ ಯಾವುದ್ರಲ್ಲೋ ಮಾಡಿದ್ದಾರೆ, ಇದರಿಂದ ಅದು ಆಯಿಲ್ ಏನೇ ಇದ್ರೂ ಲೀಕ್ ಆಗೋದಿಲ್ಲ. ಸೊ ತುಂಬಾ ಚೆನ್ನಾಗಿದೆ. ಸುಮ್ಮನೆ ಆಯಿಲ್ನ ಇಲ್ಲಿಟ್ಟು ಅದರಲ್ಲಿಟ್ಟು ಇದರಲ್ಲಿಟ್ಟು ಸುಮ್ಮನೆ ವೇಸ್ಟ್ ಮಾಡೋ ಬದಲು, ಈಗ ಆಯಿಲ್ ರೇಟ್ ನಿಮಗೆ ಗೊತ್ತು, ತುಂಬಾ ಆಯಿಲ್ ರೇಟ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಆಯಿಲ್ನ ನೀವು ಸೇವ್ ಮಾಡಬೇಕು ಅನ್ನೋ ಥರ ಇದ್ದರೆ ಈ ಪ್ರಾಡಕ್ಟ್ ನಿಮಗೆ ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇದರಲ್ಲೇ ಸ್ವಲ್ಪ ಬೇರೆ ಬೇರೆ ಡಿಸೈನಲ್ಲೂ ಕೂಡ ತುಂಬಾ ಆನ್ಲೈನಲ್ಲಿದೆ, ಮೀಶೋದಲ್ಲಿ. ಅದನ್ನು ಬೇಕಂದರೆ ಹೋಗಿ ನೀವು ಚೆಕ್ ಮಾಡ್ಬೋದು. ಇದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಹೋಗಿ ನೀವು ಬೈ ಮಾಡ್ಬೋದು. 250-300 ಅಂದರೆ ಲಾಸ್ ಏನಾಗಲ್ಲ. ಎರಡನ್ನೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಎರಡೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಆ್ಯಂಡ್ ಇದು ಹ್ಯಾಂಗರ್ ಬಂದುಬಿಟ್ಟು ಬ್ಲ್ಯಾಕಲ್ಲಿ ಬರುತ್ತೆ, ಇದು ಬಂದುಬಿಟ್ಟು ರೆಡ್ಡಲ್ಲಿ ಬರುತ್ತೆ. ಇದು ಬಿಟ್ಟು ಬೇರೆ ಡಿಸೈನಲ್ಲೂ ಕೂಡ ಇದ್ದಾವೆ, ಅಥವಾ ಸಿಂಗಲ್ ಕೂಡ ಇದೆ. ಅದನ್ನು ಬೇಕಾದರೂ ನೀವು ಹೋಗಿ ತಗೊಳ್ಬೋದು, ಅಥವಾ ನೀವು ಬೇಕಂದರೆ ಇದು ಕಾಂಬೋನಲ್ಲಿ ಬೇಕಾದರೂ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಹೋಮ್ ಡೆಕೋರ್ಗೆ, ಅಥವಾ ರೂಮ್ ಡೆಕೋರ್ಸ್ಗೆ, ಅಥವಾ ಕಿಚನ್ ಡೆಕೋರ್ಸ್ಗೆ, ಅಥವಾ ವಾಲ್ ಡೆಕೋರ್ಸ್ಗೆ ತುಂಬಾ ಯೂಸ್ಫುಲ್ ಆಗುವಂಥ
ಒಂದು ಥಿಂಕ್ ಅಂತಲೇ ಹೇಳ್ಬೋದು. ಇದನ್ನು ನಾನು ತೊಗೊಂಡಾಗಲೇ ಒಂದು ವೀಕ್ ಹತ್ತಿರ ಆಗಕ್ಕೆ ಬಂತು, ಬಟ್ ಇನ್ನೂ ಡೆಕೋರೇಷನ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ. ಆ್ಯಕ್ಚುಲಿ ಇದು ನಮಗೆ 6 ಪೀಸ್ ಸಿಗುತ್ತೆ. ಒಂದೊಂದು ಲೆಂತ್ ಬಂದ್ಬಿಟ್ಟು ತುಂಬಾ ಲೆಂತ್ ಆಗಿದೆ. ಲೆಂತನ್ನು ಅಷ್ಟೇ ಯಾವುದೇ ಥರ ಮೋಸ ಇಲ್ಲ ಈ ಅಮೌಂಟ್ಗೆ. ಅಮೌಂಟ್ ಬಂದುಬಿಟ್ಟು ನೀವು ಕೇಳೋದಾದರೆ 100 ರೂಪೀಸ್ ಅಷ್ಟೇ. 100 ರೂಪೀಸ್ಗೆ ಇಷ್ಟೊಂದು ಕೊಡ್ತಾರೆ ಅಂದರೆ ನಂಬಕ್ಕೆ ಆಗಲ್ಲ ಅಲ್ವಾ. ನೋಡಿ ಇಲ್ಲಿ ಇದನ್ನು ನಾನು ಜಾಯಿನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು. ಇದು ನನಗಿಂತ ಉದ್ದಾಗಿದೆ ಆ್ಯಕ್ಚುಲಿ. ನಾನೇ 5.2 ಇದ್ದೀನಿ. ಇದನ್ನ ಹಿಂಗೆ ಮಾಡಿಬಿಟ್ಟು ಮಾಡ್ತು ಅಂದರೆ ನಿಮಗೆ 2 ವರ್ಷ ಆಗುತ್ತೆ ಅನಿಸುತ್ತೆ. ಆ್ಯಕ್ಚುಲಿ ತುಂಬಾ ಲೆಂತಿಯಾಗಿದೆ. ಆ್ಯಂಡ್ ಕ್ವಾಲಿಟಿ ವೈಸ್ ಆಲ್ಸೋ ಅಷ್ಟೇ ತುಂಬಾ ಚೆನ್ನಾಗಿದೆ. ಅದು 100 ರೂಪೀಸ್ಗೆ 6 ಪೀಸ್ ಸಿಗುತ್ತೆ ಅಂದರೆ ಯಾವುದೇ ಥರ ಲಾಸ್ ಇಲ್ಲ. ಆ್ಯಂಡ್ ಡೆಕೋರ್ ಮಾಡಿದಾಗಲೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೇ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ಆ್ಯಂಡ್ ಇದ್ರದ್ದು ಇನ್ನೊಂದೇನೆಂದರೆ ಇದೇ ಥರ ಲೀಫ್ ಥೀಮಲ್ಲಿ ಇನ್ನೂ ಬೇರೆ ಬೇರೆದಿದೆ. ಒಂದೇ ಒಂದು ಸಿಂಗಲ್ ಲೀಫ್ಗೆ ಲೈಟಿಂಗ್ಸ್ನ ಹಾಕಿರೋವಂಥದ್ದು ಆ ಥರನೂ ಸಿಗುತ್ತೆ. ಬೇಡ ಅಂದರೆ ಬರೀ ಲೀಫ್ಗಳೇ ಸಿಗುತ್ತೆ. ಇಷ್ಟು ಲೀಫ್ದು ಇನ್ನೊಂದು 2-3 ಲಿಂಕ್ನ ಹಾಕಿರ್ತೀನಿ, ನೀವು ಅಲ್ಲಿ ಹೋಗಿ ಚೆಕ್ ಮಾಡಿಬಿಟ್ಟು ಬೇಕಂದರೆ ಯಾವ್ದು ಬೇಕದನ್ನ ಬೈ ಮಾಡ್ಬೋದು. ಲೀಫಲ್ಲಂತೂ ಮನೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಇದನ್ನು ಒತ್ತಿ ಹೇಳ್ತಾ ಇದ್ದೀನಿ. ಇದನ್ನು ನಾನೇನಾದ್ರು ಡೆಕೋರೇಷನ್ ಮಾಡಿದ್ರೆ ಇದರಲ್ಲಿ ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ ಹೇಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಗೋ ಫಾರ್ ಇಟ್, ವರ್ತ್. ನೆಕ್ಸ್ಟ್ ಒನ್ ಬಂದುಬಿಟ್ಟು ಇದು ಬೇಬಿದು ಡ್ರೆಸ್ಸು, ಕ್ಲಾತ್ ಅಂತ ಇದನ್ನು ತೋರಿಸ್ತೀನಿ ನಾನು ಇದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇದು ಕುರ್ತಾ ಟೈಪಲ್ಲಿ ಬರುತ್ತೆ, ಫುಲ್ ಸ್ಲೀವ್ಸ್ ಇರುತ್ತೆ. ಇದು ಆ್ಯಕ್ಚುಲಿ ನೀವಿಂದ ಸ್ವಲ್ಪ ಮೇಲೇನೋ ಬರುತ್ತೆ ಅನಿಸುತ್ತೆ. ತುಂಬಾ ಚೆನ್ನಾಗಿದೆ. ಈಗ ನಾನು ಫೋಟೋ ಹಾಕ್ತೀನಿ ನನ್ನ ಮಗನಿಗೆ ವೇರ್ ಮಾಡಿದಾಗ ಹೇಗೆ ಕಾಣಿಸ್ತಾ ಇತ್ತು ಅಂತ ಹೇಳ್ಬಿಟ್ಟು. ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ತುಂಬಾ ಕಲರ್ಸ್ ಕೂಡ ಅವೈಲೇಬಲ್ ಇದೆ. ಲೈಕ್ ಗ್ರೀನ್, ರೆಡ್, ಬ್ಲೂ ಇದೆ, ಆಮೇಲೆ ಯೆಲ್ಲೋ ಇದೆ, ಮತ್ತು ನಾವು ಮೆರೂನ್ ಬೇಕು ಅಂದರೆ ಮೆರೂನು ಬೇಕಾದರೂ ಇದೆ. ತುಂಬ ಕಲರ್ಸ್ ಅವೈಲೇಬಲ್ ಇದೆ. ನಾವು ಯಾವ್ದು ಅಮೌಂಟ್ ಬಂದುಬಿಟ್ಟು ಜಸ್ಟ್ 235 ರೂಪೀಸ್ ಅಂತ. 250 ಒಳಗಡೆಗೆ ಇಷ್ಟು ಚೆನ್ನಾಗಿರೋ ಕ್ವಾಲಿಟಿ ಕ್ಲಾತ್ ಬರುತ್ತೆ, ಡ್ರೆಸ್ ಬರುತ್ತೆ ಅಂದರೆ ಯಾರು ತಾನೇ ಬಿಡೋಕ್ಕಾಗುತ್ತೆ ಹೇಳಿ. ನಾನು ಅದಕ್ಕೆ ಬಿಟ್ಟಿಲ್ಲ, ತೊಗೊಬಿಟ್ಟೆ. ಇದು ಕಾಟನ್ನು ಕ್ಲಾತ್ ಬಂದುಬಿಟ್ಟು ತುಂಬಾ ಚೆನ್ನಾಗಿದೆ ಕಾಟನ್ನು. ಆ್ಯಂಡ್ ಇದ್ರದ್ದು ಪ್ಯಾಂಟ್ ಬಂದುಬಿಟ್ಟು ಇದು ಈ ಥರ ಬರುತ್ತೆ ಪ್ಯಾಂಟು. ವೈಟ್ ಪ್ಯಾಂಟು. ಇದು ಆ್ಯಕ್ಚುಲಿ ಜರಿ ನಾನು ಈಗಾಗಲೇ ಒಂದು ವಿಡಿಯೋ ಹಾಕಿದ್ದೆ ಇದ್ರದ್ದು, ಅದ್ರಲ್ಲಿ ಜರಿ ಅಂತ ಹೇಳ್ಬಿಟ್ಟಿದ್ದೀನಿ. ಇದು ಜರಿ ಅಲ್ಲ, ಕಾಟನ್ನೇ. ಬಟ್ ಇದು ಏನು ಈ ಮೆಟೀರಿಯಲ್ ಇದೆ, ಆ ಮೆಟೀರಿಯಲ್ ಈ ಮೆಟೀರಿಯಲ್ ಎರಡೂ ಒಂದೇ ಅಲ್ಲ. ಇದೇ ಬೇರೆ ಮೆಟೀರಿಯಲ್ಲು, ಬಟ್ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಈ ಅಮೌಂಟ್ಗೆ ಕ್ವಾಲಿಟಿ ಅಂತೂ 100 ಔಟ್ ಆಫ್ 100 ಅಂತಲೇ ಹೇಳ್ಬೋದು. ಆ್ಯಂಡ್ ಇದ್ರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಇದನ್ನು ನನ್ನ ಮಗನಿಗೆ ವೇರ್ ಮಾಡಿದಾಗಂತೂ ತುಂಬಾ ಇಷ್ಟ ಆಯಿತು, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದ. ನೀವು ಬೇಕಂದರೆ ಹೋಗಿ ಬೈ ಮಾಡ್ಬೋದು. ಆ್ಯಂಡ್ ನೋಡಿದ್ರಲ್ಲ ಇವತ್ತು ಎಷ್ಟೊಂದು ಪ್ರಾಡಕ್ಟ್ಸ್ದು ರಿವ್ಯೂನ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ಈ ಪ್ರಾಡಕ್ಟ್ದು ರಿವ್ಯೂನ ನಾನು ಕೊಟ್ಟಿರೋದು ಯಾವುದೇ ಥರ ಫ್ರಾಡ್ ಇಲ್ಲ. ನಾನು ಯೂಸ್ ಮಾಡಿ ನಾನು ಏನು ಪ್ರಾಡಕ್ಟ್ನ ಬಗ್ಗೆ ತಿಳ್ಕೊಂಡಿದ್ದೀನಿ, ನಾನು ಯೂಸ್ ಮಾಡಿದಾಗ ಹೇಗೆ ಅನ್ನಿಸ್ತು ಅದನ್ನು ನಾನು ರಿವ್ಯೂ ಕೊಟ್ಟಿರೋದು ಅಷ್ಟೇ. ಯಾವುದೇ ಥರ ಇದರಲ್ಲಿ ಫೇಕ್ ಇಲ್ಲ. ಆ್ಯಂಡ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇದೇ ಥರ ಇನ್ನೂ ಮೋರ್ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾ ಬನ್ನಿ. ನನ್ನ ಯಾವುದೇ ಥರ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹಾಕ್ಬೋದು, ನಾನು ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಯಾವ್ದಾದ್ರೂ ಲಿಂಕ್ ಬೈ ಮಿಸ್ ಆಗಿ ಹಾಕಿಲ್ಲ ಅಂತಂದರೆ ನೀವು ಕಾಮೆಂಟ್ ಮಾಡಿ ಕೇಳಿ. ಯಾವ್ದಾದ್ರೂ ಲಿಂಕ್ ಬೇಕು ಅಂತ ಇದ್ದರೆ ನಾನು ಕಮೆಂಟಲ್ಲಿ ಲಿಂಕ್ನ ಹಾಕ್ತೀನಿ. ಆ್ಯಂಡ್ ಇನ್ನೂ ಇದೇ ಥರ ವೀಡಿಯೋಸ್ ಏನಾದರೂ ನಿಮಗೆ ಬೇಕು ಅನ್ನೋ ಥರ ನಾನು ಇದ್ದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹಾಕ್ಬೋದು. ನಾನು ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು, ಲವ್ ಯು, ಬಾಯ್ ಬಾಯ್.